ಅವನಿಗೆ ಜಂಬೂ ಕುಮಾರ ಅಂತ ಹೆಸರಿಟ್ಟು. ಜಂಬೂ ಕುಮಾರ ಏನಂದ್ರೆ ಭಾಳ ಯಾವಾಗ ಅದನ್ನು ಇವರು ಮಾವೀರ ತೀರ್ಥಂಕರ್ ಲಾಸ್ಟು ಅವರು ಮೋಕ್ಷಕ್ಕೆ ಹೋದ್ಮೇಲೆ ಅವನಿಗೆ ಸುಧರ್ಮಾಚಾರ್ಯರು ಇದನ್ನು ಪ್ರವಚನದಲ್ಲಿ ಎಲ್ಲ ವಿಷಯ ಹೇಳಿಬಿಟ್ರು. ಹೀಗೆ ಸಂಸಾರದ್ದು ಹೀಗೆ ಇಂಥದ್ದು ಕಷ್ಟ ಇರ್ತದೆ, ಇಂಥದ್ದು ಕೆಟ್ಟದಿರುತ್ತೆ, ಇಂಥದ್ದು ಒಳ್ಳೆಯದಿರುತ್ತೆ, ಇದನ್ನು ಪರಿಪಾಲನೆ ಮಾಡೋದು ಕಷ್ಟ ಐತೆ ಎಲ್ಲ. ಅವನಿಗೇನಾಯ್ತು ಮನಸ್ಸು, ನಾನು ದೀಕ್ಷೆ ತಗೊಬಿಡ್ಬೇಕು, ಇದು ಯಾವುದೂ ಬೇಡ, ಮಾಡೋದಾಗಿ ಹೋಗ್ಬಿಡಕ್ಕಾಗ್ತದೆ ಅಂತ. ಆವಾಗ ಹೋಗಿ ತಂದೆ ತಾಯಿಗಳ ಹತ್ರ ಹೇಳ್ತಾನೆ, ನಾನು ದೀಕ್ಷೆ ತಗೊಂತೀನಿ, ನನಗೆ ನೀವು ಆಜ್ಞೆ ಕೊಡಿ, ಅಪ್ಪಣೆ ಕೊಡಿಯಪ್ಪ. ಅವರಿಗೆ ಒಬ್ಬನೇ ಮಗ, ಬೇರೆ ಯಾರಿಲ್ಲ. ಅವಾಗ ಹೆಂಗೆ ಅನ್ಕೊಳ್ಳೋದವರು, ಅವರು ಒಂದು ಹೇಳಿದ್ರು, ನೀನು ಮದುವೆ ಆಗ್ಬೇಕು ನೋಡು, ನಾವು ನಿನ್ನ ಮದುವೆಯನ್ನು ನಾವು ನೋಡ್ಬೇಕು, ಗೊತ್ತಾ? ನೀನು ಮದುವೆ ಆಗು, ನಾಳೆಗೆ ಬೇಕಾದ್ರೆ ನೀವು ಮಾತಾಡಿದ್ರೆ ನೀನು ದೀಕ್ಷೆ ತಗೋಬಿಡು, ನಮಗೇನು ತೊಂದರೆ ಇಲ್ಲ ಅದು ಅಂದ್ಬಿಟ್ರು ಅಂತ ಇಷ್ಟೇ ಹೇಳ್ಬಿಟ್ರು. ಆವಾಗ ಹಾಂ ಅಂದ, ಅದು ಗೊಪ್ಪದ, ಯಾಕೆಂದರೆ ಮತ್ತು ದೀಕ್ಷೆ ತಗ ಅಂದ್ರಲ್ಲ, ಯಾರು ತೊಂದರೆ ಏನಿಲ್ಲ ಅಂದ. ಸೀದಾ ಒಪ್ಪದ. ಹಾಗೆ ರಾಜ ಏನೇನು ಮಾಡಿದ, ಎಲ್ಲ ದೇಶದ ರಾಜರಿಗೆಲ್ಲ ಜನ ಕಳಿಸಿ. ಇವು ಭಾಳ ಸುಂದರ ಕಾಮ್ರೇವ ಇದ್ದ, ಜಂಬುಕುಮಾರ ಕಾಮ್ರೇವ ಇದ್ದ. ಅವ ಏನು ಮಾಡ್ದ, ಸುಂದರಾಗಿದ್ದ, ಒಳ್ಳೆ ತಾಕತ್ತಿನಗೂ ಚೆನ್ನಾಗಿದ್ದ. ಇವನು ಯಾರು ಅವನನ್ನು ಎದುರಿಸೋರೇ ಇಲ್ಲ ಆ ಥರದಾಗಿದ್ದ. ಕೂಡಲೇ ಎಲ್ಲ ದೇಶದ ರಾಜ್ಯ 8 ಜನ ಕನ್ನಿಕೆಯರನ್ನು ಸೆಲೆಕ್ಟ್ ಮಾಡಿ ಅವನಿಗೆ ಮದುವೆ ಮಾಡ್ದ. ಮದುವೆ ಮಾಡಿದ್ರೆ ಏನು, ಅವನ ಮನಸ್ಸಿನಾಗೇನು, ಮದುವೆ ಆದರೆ ಮಾರನೇ ದಿವಸ ದೀಕ್ಷೆ ತಗೋಬೇಕಲ್ಲ ನಾನು. ಎಷ್ಟೊತ್ತಿಗೆ ಇವ್ರು ಮದುವೆ ಮಾಡ್ತಾರೆ, ಎಷ್ಟೊತ್ತಿಗೆ ನಾವು ದೀಕ್ಷೆ ತಗೊಂತೀನಿ, ಇದೇ ತಲೆಯಲ್ಲೇ ಇದೆ ನಾವು. ಮತ್ತು ಇವರ ಹೆಂಡ್ರ ಮೇಲೆ ಪ್ರೀತಿ ಅದು ಒಂದು ಏನೂ ಇಲ್ಲ ಅವನಿಗೆ, ಜಂಬುಕುಮಾರನಿಗೆ. ಆವಾಗ ಇವರೆಲ್ಲ ಇದು ಮಾಡಿದ್ರು. ಹಾಗೆ ಸಂಜೆ ಆಯ್ತು, ಎಲ್ಲ ಒಂದು ರೂಮ್ನಾಗೆ ರಾಣಿಯರೆಲ್ಲ ಸುತ್ತ ಕೂತ್ಕೊಂಡ್ರು. ಅವನ ಹೆಂಡರು ಇವು ಮಧ್ಯ ಒಂದು ಸೈಡಾಗಿ ಕೂತಿದ್ದ. ಒಂದು ಪಕ್ಷಗೆ ಅವ ಒಂದು ಕತೆ ಹೇಳೋದು, ಅದು ಒಂದು ಬಾಲಕಿ ಒಂದು ಕತೆ ಹೇಳೋದು. ಸಂಸಾರದಲ್ಲಿ ಇಷ್ಟು ಕಷ್ಟ ಐತೆ, ಇದೈತೆ, ಅದೈತೆ ಅಂತ ಇವು ಹೇಳೋದು. ಅವ್ರು ಇಷ್ಟು ಸುಖ ಐತೆ, ಇಷ್ಟು ಐತೆ ಅಂತ ಅವ್ರು ಹೇಳೋದು. ಇದೇ ರೀತಿಯಲ್ಲಿ ಬೆಳ ತನಕ ಆತವ್ರಿಗೆ. ಹೆಂಗೆ ಬೆಳಗಾದ್ಬಿಟ್ರೆ ದೀಕ್ಷೆ ತೆಗಿಂತೀನಿ ನಾನು, ನಂಗೆ ಎಷ್ಟೋ ಥರ ಇಲ್ಲ. ಅವನಿಗೆ ನಿದ್ರೇನೇ ಇಲ್ಲ ಅವತ್ತು, ಅವನಿಗೆ ಬರೋದೇ ದೀಕ್ಷೆದ ಮೇಲೆ ಚಿಂತಿಸಿಟ್ಟು. ಆವಾಗ ಕೊನೆಗೆ ಸುಮಾರು ಬೆಳಗಿನ ಆಯ್ತು, ಇನ್ನು 1 ಗಂಟೆ 2 ಗಂಟೆ ಬೆಳಕಿರ್ತದೆ, ರಾತ್ರಿ ಇತ್ತಷ್ಟೇ. ಅದೇ ದಿವಸ ಏನಾಗುತ್ತೆ, ಅಲ್ಲಿಗೆ ಒಬ್ಬ ಕಳ್ಳ ಬಂದೀನಿ, ಚಿತ್ತೂರ. ಅವ ಅಂಜನ ಹಾಕ್ಕೊಂಡು ಬರೋ ಒಬ್ಬನೇ ಅವನು ಕಳು ಮಾಡೋದು. ಅವನ ಶಿಷ್ಯರು 500 ಜನ ಇದ್ದಾರೆ. ಅವ್ರನ್ನ ಹೊರಗಡೆ ಬಿಡೋದು, ಇವು ಒಳಗೆ ಹೋಗೋದು. ಯಾಕಾಗಿ ಬಂದ, ಇದು ಮದುವೆ ಮನೆ ಆಗೈತಿ, ಎಲ್ಲ ಆಭರಣ ಒಡವೆ ಎಲ್ಲ ತೆಗೆದು ಅಲ್ಲೆಲ್ಲ ಇಟ್ಟಿರ್ತಾರೆ, ಎಲ್ಲ ಹಿಡ್ಕೊಂಡು ಬರೋಕೆ ಆತ ನಂಗೆ ಸರ್ ಬೇಕಾದಷ್ಟು ಅನುಕೂಲ ಆಗುತ್ತೆ ಅಂತ ಬಂದ್ಬಿಟ್ಟ. ಆವಾಗ ಅವ ಇವ್ರ ಅಲ್ಲಿ ಯಾವಾಗಲೂ ಲೈಟೇ ಬಂದಿಲ್ಲ. ಇವು ಎಷ್ಟೇ ಇದು ಮಾಡಿ ಹೋದರೂ ಅವ್ರಿಗೆ ಕಂಡುಬಿಟ್ರೆ ನಮ್ಗೆ ಸಿಕ್ಕಿ ಬಿಡ್ತೀನಲ್ಲ, ಇದೇ ಥರ ಇದೇ ಇದ್ದ. ಒಳ್ಳೆ ಸೈಡಿಗೆಲ್ಲ ಓಡಾಡ್ತಾ ಇದ್ದ. ಹ್ಯಾಂಗ ಜಂಬುಕುಮಾರನಿಗೆ ಕಣ್ಣಿಗೆ ಬಿದ್ದುಬಿಡ್ತು. ಕಣ್ಣಿಗೆ ನೀ ಯಾರಪ್ಪ? ನಾನು ಹೀಗೆ ಕಳ್ಳ ಇದ್ದೀನಿ, ಚೋರ ಇದ್ದೀನಿ. ನಿಂದೇನು ಕೆಲಸ? ಹೀಗೆ ಕರ್ತನ ಮಾಡೋದು. ಈಗ ನಿಮ್ಮಲ್ಲಿ ಇವತ್ತು ಮದುವೆ ಮನೆ ಆಗುತ್ತೆ, ಎಲ್ಲ ಜನ ಎಲ್ಲ ಬೇಕಾದಷ್ಟು ಒಡವೆ ವಸ್ತುಗಳನ್ನು ಇಟ್ಟಿದ್ದಾರೆ, ಅದನ್ನು ತಗೊಂಡು ಹೋಗಿ ಅನುಕೂಲ ಆಗ್ತದೆ ಅಂತೇಳಿ ನಾನು ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿಬಿಟ್ಟೆ ನೀವು, ಕೆಟ್ಟದ್ದೇನು ಮಾಡ್ದೆ ನೀನು ಕಳಿಯೋದೇ ಬೇಡ, ಅಷ್ಟು ನಿನಗೆ ಕೊಟ್ಬಿಡ್ತೀವಿ ನಾವು. ಯಾವುದು ಈ ಮನೆ, ರಾಜ್ಯ ಮತ್ತು ಈ 8 ಜನ ಪತ್ನಿಯರು, ಇವ್ರದ್ದೆಲ್ಲ ಯಕ್ಷ ಮನೆ ನೋಡು, ನಮಗೇನು ಬೇಡ. ನಾನು
ನಾನು ಬೆಳಿಗ್ಗೆ ಅಂದರೆ ಸೂರ್ಯ ಉದಯ ಆದ್ರೆ ನಾವು ದೀಕ್ಷೆ ತಗೊಳ್ಳೋಣ, ನಾ ಇರಲ್ಲ. ಇದು ಪೂರ್ತಿ ಇವ್ರು ಎಷ್ಟು ಜನ ಅನಾಥರತ್ತಾರಲ್ಲ, ಇವ್ರಿಗೆ ಏನೂ ಇಲ್ಲ ಗತಿ. ಇವ್ರನ್ನ ಯಾರು ರಕ್ಷಣೆ ಮಾಡೋದಾರು? ಏನಾದರೂ ಮಾಡಿ ಇದನ್ನು ನೀವು ಅವ್ರ ರಕ್ಷಣೆ ಮಾಡಪ್ಪ ಅಷ್ಟು ಹೇಳೋದಕ್ಕೆ ಇವನಿಗೆ ಅಷ್ಟು ಸುಂದರ ಪ್ರಿಯರು ಇವೆಲ್ಲ ಬಿಟ್ಟು ಹೋಗಿ ದೀಕ್ಷೆ ತೆಗಂತೀನಿ ಅಂತಾನೆ. ಇವು ಏನು ವಿಚಿತ್ರಪ್ಪ ಇದು ಅಂತ ಅವನ ಮನುಷ್ಯನಾಗ ಬಂತು. ಆವಾಗ ಎಲ್ಲ ಅಲ್ಲೆಲ್ಲ ಕೊಟ್ಕೊಂಡು ಬಂದೆಲ್ಲ ಕೊಟ್ಟು ಇಟ್ಟಿನಲ್ಲ ಒಳಗೆ ಹೊರಗಡೆ 500 ಜನರು ಕೂಡ. ಇವ ಸೀದಾ ಹೊರಗೆ ಹೋದ. ಹೋಗಿ ಈ ಪಾಲು ಎಲ್ಲ ಪಾಲು ಮಾಡೋಣ ಅಂತ. ಏನು ಪಾಲು ಬೇಡ, ಏನು ಬೇಡ, ಏನು ಬೇಡ, ಎಲ್ಲ ನೀವೇ ಇಟ್ಕೊಂಡು ಏನಾದರೂ ಮಾಡಿ, ನಾನಂತೂ ದೀಕ್ಷೆ ತಗೊಳಕ್ಕೆ ಹೋಗೋಣ. ಅದು ಈ ಕತೆ ಅಷ್ಟೂ ಹೇಳ್ದ. ಹೀಗೆ ರಾಜಕುಮಾರ ಅವನೇ 8 ಜನಕ್ಕೆ ಪತ್ನಿಯರನ್ನು ಬಿಟ್ಟು ನಮಗೇ ಎಲ್ಲ ಬಿಟ್ಕೊಟ್ಟು ಹೋಗಿದ್ದಾನೆ. ಮತ್ತು ನಾವು ಇಟ್ಕೊಂಡು ಏನು ಮಾಡೋದು? ನಾವು ಒಂದಿಷ್ಟು ಬಿಟ್ಟು ಹೋಗೋದೈತಿದ್ದು, ನಮಗೆ ಬೇಡಪ್ಪ ಇದು, ನೀವೇನಾದರೂ ಮಾಡ್ಕೊಳ್ಳಿ ಅಂದ. ಉಳಿದ್ರು ಕೂಡ ಎಲ್ಲ 5 ಜನ ಅವನ ಶಿಷ್ಯ. ಆವಾಗ ನೀನೇ ಹೋಗುತ್ತೆ, ಅವನ ಮೇನಿರವನ್ನ ಪೂರ್ತಿ ಹಾಂ ಇಷ್ಟೆಲ್ಲ ಮಾಡಿ ಅವನು ರಾಜಕುಮಾರನೇ. ಅವ ಚೋರಿ ವಿದ್ಯೆಗಳನ್ನು ಕಲ್ತ್ಕೊಂಡು ಅವ ಕಳ್ಳಾಗಿದ್ದಾನೆ ಅಷ್ಟೇ. ಮತ್ತೇನು ಅವೇನು ಚೋರ ಇದ್ದರೂ ಕೂಡ ಅವ ಒಳ್ಳೆಯವನೇ ಇದ್ದ. ಅವನ ರಾಜ್ಯ ಎಲ್ಲ ಇತ್ತು, ಅವನಿಗೆ ರಾಜ್ಯ ಮನೆ ಮಠ ಎಲ್ಲ ಇತ್ತು. ಅದೆಲ್ಲ ಬಿಟ್ಟು ಬಂದ್ಕೊಂಡು ಇವ್ರದ್ದೊಂದು ಗ್ಯಾಂಗ್ ಮಾಡಿದ್ರು. ಒಂದು 500 ಜನ ಕಳ್ಳರನ್ನು ಇಟ್ಕೊಂಡು ಕೂಡೆ ಅವ್ರಿಗೆ ಹೊರಗೆ ಕೊಟ್ಟಿದ್ದವ್ರು ತಂದು ಕೊಟ್ಟಿದ್ದವ್ರು ತಗೊಂಡು ಹೊತ್ಕೊಂಡು ಹೋಗ್ಬೇಕಲ್ಲ ಅದು ಎಲ್ಲ ಭಾಳಷ್ಟು ಶೇಖರಣೆ ಮಾಡಿ ಇಟ್ಬಿಟ್ಟಿದ್ದಾನ. ಆವಾಗ ಇನ್ನೇನು ಮಾಡೋದು ಅಂದ್ರೆ ಅವರು ಇಲ್ಲ ನೀ ದೀಕ್ಷೆ ತಗೊಂಡು ನಾವು ತಗೋಬಿಡ್ತೀವಿ, ನಾವಿರೋದು ಅಂತ ಎಲ್ಲ ಅಷ್ಟು ಜನ ಒಟ್ಟಾಗಿ ಹೋದರು. ಹೋಗಿ ಅದೇ ಸುಧರ್ಮಾಚಾರ್ಯರ ಹತ್ರ ಯಾರು ಈಗ ಬೋಧನೆ ಹೇಳಿದ್ರಲ್ಲ ಮಹಾವೀರ ತೀರ್ಥಂಕರ ಇವರು ಗಣಧರ್ರವರು ಸುಧರ್ಮಾಚಾರ್ಯರು ಅಂದರೆ ಅವರ ಇವನಿಗೆ ಧರ್ಮ ಪ್ರದರ್ಶನ ಮಾಡಿದ್ರು. ಇವ ದೀಕ್ಷೆ ತಗೊಳಕ್ಕೆ ರೆಡಿ ಆದ. ಇನ್ನೇನು ಮಾಡೋದು ಬೇಡ ಅಂತ ಹೇಳ್ದ. ಸೀದಾ ಅವ್ರ ಹತ್ರ ಹೋಗಿ ದೀಕ್ಷೆ ತಗೊಂಡು ಅವ್ರು ಕೂತ್ಕೊಂಡಿದ್ದಾರೆ. ಬೆಳಗಾಗರೊಳಗೆ ಅಷ್ಟು ಕೆಲಸ ಆಗೈತೆ. ಹಾಂ ಇವ ಬೆಳಿಗ್ಗೆ ಎಲ್ಲ ಹೇಳಿ ಎಲ್ಲರಿಗೂ ನಾನು ಹೊರಟು ಹೋಗ್ತೀನಿ ಅಂತ ಹೇಳಿ ಎಲ್ಲ ವಿಶೇಷ ಎಲ್ಲ ಹೇಳಿಸಿ ಇವು ಹೋಗ್ತಾನೆ. ಅದು ನೋಡಿದ್ರೆ ಇವರು 700 ಜನ ಕೂತಿದ್ದಾರೆ. ಇವನಿಗಿಂತ ಮುಂಚೆ ಹೋಗಿ ಅವ್ರು ಮುನಿಯಾಗಿದ್ದಾರೆ. ಅವಾಗ ಏನಾಗುತ್ತೆ, ಅವಾಗ ಎಲ್ಲ ಅವರೇ ಹೇಳಿದ್ರು, ನಾವು ಹಿಂಗೆ ದೀಕ್ಷೆ ತಗೊಂಡ್ತೀನಿ ಅಂದರೆ ನಾವು ಇದೆಲ್ಲ ಸೇರಿಸ್ಕೊಂಡು ಅದೆಲ್ಲ ಇಟ್ಕೊಂಡು ನಾವು ಏನು ಮಾಡಬೇಕು, ನಮ್ಗೆ ಯಾವುದು ಬೇಡ ಅಂತ ಬಂದು ಅವ್ರು ಕೂಡ ನನಗೇನು ಬೇಡಪ್ಪ, ನಾನು ರಾಜ್ಯನೂ ಬೇಡ, ಮನೇನು ಬೇಡ, ಮದುವೆಯದು ಬೇಡ ನನಗೆ ಅಂತೇಳಿ ನಾನು ಬಂದು ಅಂತ ಹೇಳಿ ಹೊಟ್ಟೋಗಿದ್ದ. ಒಳ್ಳೋಗಿ ದೀಕ್ಷೆ ತಗೊಂಡು ಕಡೆ ಇವನು ದೀಕ್ಷೆ ತಗೊಂಡ. ಜಂಬೂಸ್ವಾಮಿ ಉತ್ತರ ಮದುವೆಯಲ್ಲಿ ಅವನದು ಮೂರ್ತಿಯನ್ನು ಮಾಡಿರ್ತೀಯಲ್ಲ ಈಗ. ಹಾಂ ನಾವು ಹೋಗಿದ್ದೆವು, ಅದು 3-4 ದಿನ ಇದ್ದೇವಪ್ಪ ಎಲ್ಲರೂ ನಾವು ಮೊದಲ ಪಟ್ಟಣವ್ರಿಗೆ. ಆದರೆ ವೈರಾಗ್ಯ ಅನ್ನೋದು ಬಹಳ ಕೆಟ್ಟದ್ದೈತಿ. ಹಾಂ ಕೆಟ್ಟದ್ದಂತಂದ ಅವ್ರ ಆತ್ಮಕ್ಕೆ ಒಳ್ಳೇದೈತಿ. ಈಗ ನಿನ್ನ ಕಾಣರಿಗೆ ಇವನ್ನೆಲ್ಲ ಈಗ ನಮಗೆ ಅದೇ ಹೇಳ್ತಾರಪ್ಪ, ಅವನಿಗೆ ಮನೇಲಿ ಕುತ್ಕೊಂಡು ತಿಂದರೆ ಬೇಕಾದಷ್ಟು ಇತ್ತು, ಅಲ್ಲಿ ಹೊಂದ್ಕೊಂಡು ಈ ಮನೆಗಳಾಗಿ ಹಾಗೆ ಅವು ಯಾರು ನನ್ನ ಮನೆಗೆಲ್ಲ ಭಿಕ್ಷಿಕೋ ಬೇಡ ಕೊಡೋದು ಏನಕ್ಕೆ ಬೇಕೋ ಅಂತ ಕೆಲವರು ಹೇಳ್ತಾರೆ ಕೆಟ್ಟದು. ಕೆಲವರು ಏನಪ್ಪ ಅವನು ಆತ್ಮ ಕಲ್ಯಾಣಕ್ಕೆ ತಗೊಂಡೇನೆ ಅಂತಾರೆ. ಅದರಲ್ಲೂ ಹಾಗಾಗಿ ಜನಗಳನ್ನು ಸರಿ ಮಾಡೋಕ್ಕೆ ಯಾರು ಕೊಡುವ ಆಗಲ್ಲ, ನಮ್ಮದು ಆಗಲ್ಲ. ಹಾಗಾಗಿ ಈ ಥರ ಇರ್ತದೆ ನೋಡಿ. ಕಡೆಗೆ ಅವ ಮಹಾನ್ ವೃದ್ಧಿಗಾರಿ. ಅವ ಇದು 5 ಜನ ಸುತಕ್ಕೆ ಹುಡುಗಳಲ್ಲಿ ಅವನ ಲಾಸ್ಟಿನವ ಜಂಬುಕುಮಾರ. ಅಂತಿಮ ಸುತಕ್ಕೆ ಹುಡುಗಿ ಆದವರು ಇವರು ಸುಧರ್ಮಾಚಾರ್ಯರು ಹೌದು. ಅವ್ರು ಯಾವ ಒಟ್ಟು 5 ಜನರಲ್ಲಿ ಜಂಬೂಸ್ವಾಮಿ ಲಾಸ್ಟಿನವ. ಹಾಗಾಗಿ ಅವ್ರು ಎಲ್ಲ ಚರಿತ್ರೆ ಎಲ್ಲ ನೋಡಿ ಅದೆಲ್ಲ ಭಾಳ ದೊಡ್ಡ ರಾಜ್ಯ ಅದು. ಅಲ್ಲಿ ಮಂದಿರವನ್ನು ಮಾಡಿಟ್ಟಿದ್ದಾರೆ, ಅವನದು ಮಂದಿರ ಮಾಡಿಟ್ಟಿದ್ದಾರೆ. ಮತ್ತು ಅಲ್ಲಿ ಆದಿತ್ಯನಾಥ ತೀರ್ಥಂಕರ ಮಂದಿರ ಐತೆ, ಮತ್ತು ಜಂಬೂಸ್ವಾಮಿ ಇವನು ಅವನ
ಒಂದು ಮಂಗೆಲ್ಲ ಮಾಡ್ಯಾರೆ, ದೊಡ್ಡ ಮೂರ್ತಿ ಕಟ್ಸ್ಯಾರೆ, ಸಣ್ಣದೇನಲ್ಲ, ಸುಮಾರು ಒಂದು 10 ಅಡಿ ಹತ್ರ ಐತಿ ಏನೋ ಕೂತ ಮೂರ್ತಿ, ಭಾಳ ಚೆನ್ನಾಗಿತ್ತು. ಅದೆಲ್ಲ ಮಾಡಿದ್ದಾರೆ. ಅದರಿಂದ ನಾನು ನೋಡಿ ಒಂದು 4-3 ದಿನ 4 ದಿನ ಇದ್ದೆವು. ಹಾಗಾಗಿ ನೋಡಿ ಏನಾದರೂ ಮಾಡಿ ಮುಂದಿನ ವ್ಯವಹಾರ. ಈಗ ಅವರು ಕೆಲ್ಸಕ್ಕೆ ಬಂದರು. ಹಾಂ,